ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತೀನಿ ಅಂದ್ರೆ ಈಗಾಗಲೇ ಒಂದು BPL ರೇಷನ್ ಕಾರ್ಡು ನಿಮ್ಮ ಹತ್ರ ಇದೆಯಾ? ಹಾಗಾದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೀಕ್ಷಕರ. ಇಲ್ಲವಾದರೆ ನಿಮ್ಮ BPL ರೇಷನ್ ಕಾರ್ಡ್ ಅನ್ನು ಕಳೆದುಕೊಳ್ಳುತ್ತೀರಿ ವೀಕ್ಷಕರೇ. ಹೌದು, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವಾರು ರೂಲ್ಸ್ ಗಳನ್ನು ತಂದಿದ್ದಾರೆ. ಏನು ರೂಲ್ಸ್ ಇದ್ದಾವೆ ಮತ್ತು ಯಾವ ಕೆಲಸವನ್ನು ನಾವು ಮಾಡಬೇಕೆಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಹೇಳಿಕೊಡ್ತೀನಿ ಬನ್ನಿ. ಹೌದು, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಒಂದು ರೂಲ್ಸ್ ತಂದಿದೆ. ಏನಂದ್ರೆ ಈಗಾಗಲೇ BPL ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಸದಸ್ಯರನ್ನು ಬಯೋಮೆಟ್ರಿಕ್ ಮುಖಾಂತರ ಒಂದು KYC ಅಥೆಂಟಿಕೇಶನ್ ಮಾಡ್ಕೊಂತಿದ್ದಾರೆ ವೀಕ್ಷಕರೇ. ಹೌದು, ಈಗಾಗಲೇ ಒಂದು BPL ರೇಷನ್ ಕಾರ್ಡ್ ಇರುವಂತಹ ಸದಸ್ಯರನ್ನು KYC ಅಂದ್ರೆ ಬಯೋಮೆಟ್ರಿಕ್ ಮುಖಾಂತರ KYC ಅನ್ನು ಮಾಡಿಕೊಳ್ತಿದ್ದಾರೆ. ಯಾಕೆ ಮಾಡ್ಕೊಂತಿದ್ದಾರೆ, ಮಾಡಲಿಲ್ಲ ಅಂದ್ರೆ ಏನೆಲ್ಲ ನಮಗೆ ಲಾಸ್ ಇದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೋಡಿ ವೀಕ್ಷಕರೇ, ಈಗಾಗಲೇ ಪ್ರೆಸೆಂಟ್ ಇರುವಂತಹ ಸದಸ್ಯರು KYC ಮಾಡಿಸಿದ್ರೆ ಅವ್ರನ್ನ ಪ್ರೆಸೆಂಟ್ ಇಟ್ಕೊಂಡು ಇರ್ಲಾರ್ದನ್ನು ಅಂದ್ರೆ ತೀರಿ ಹೋದಂತ ಸದಸ್ಯರನ್ನು ತೆಗಿಬೇಕಾದ ಕಾರಣದಿಂದ ಒಂದು KYC ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ವೀಕ್ಷಕರೇ. ಈಗೆಲ್ಲ ಪ್ರೆಸೆಂಟ್ ಏನ್ ಇರ್ತಾರಲ್ಲ ಅವರೆಲ್ಲ KYC ಮಾಡಿಸಿದ್ರೆ ಅವ್ರು ಪ್ರೆಸೆಂಟ್ ಆ ರೇಷನ್ ಕಾರ್ಡ್ ನಲ್ಲಿ ಇರ್ತಾರೆ, ಇಲ್ಲವಾದ್ರೆ ಅವ್ರನ್ನ ತೆಗೆದು ಹಾಕ್ತಾರೆ ವೀಕ್ಷಕರೇ. ಆದ ಕಾರಣ ನೀವು ಕೂಡ KYC ಮಾಡಿಸಿಕೊಳ್ಳಿ, ಇಲ್ಲವಾದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ತೆಗೆದು ಹಾಕ್ತಾರೆ ವೀಕ್ಷಕರೇ. ಆದ್ದರಿಂದ ನೀವು ಏನು ತಗೊಂಡು ಡಾಕ್ಯುಮೆಂಟ್ಸ್ ಒಂದು ಹೋಗಬೇಕು ಮತ್ತು ಎಲ್ಲಿ ಹೋಗಬೇಕು, ಯಾವ ಲಾಸ್ಟ್ ಡೇಟ್ ಇದೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ನೋಡಿ ವೀಕ್ಷಕರೇ, ನಿಮ್ಮ ಹತ್ರ ಇರುವಂತಹ ಶಾಪಿಗೆ ಹೋಗಿ ಅಂದ್ರೆ ನೀವು ತಗೊಂತಿರುವ ಒಂದು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ತಗೊಂಡೋಗಿ, ಇಲ್ಲವಾದ್ರೆ ವೋಟರ್ ID ತಗೊಂಡೋಗಿ, ಅದೇ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡ್ ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಒಂದು ರೇಷನ್ ಕಾರ್ಡ್ ನಲ್ಲಿ ಇರ್ತಾರೆ ಸಂಪೂರ್ಣವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರದ್ದು ನಿಮ್ದು ಸೇರಿ ಎಲ್ಲರೂ ಬಯೋಮೆಟ್ರಿಕ್ ಕೊಟ್ಟು ಒಂದು KYC ಮಾಡಿಸಿಕೊಳ್ಳಿ. ಇಲ್ಲವಾದ್ರೆ ನಿಮ್ಮ ರೇಷನ್ ಕಾರ್ಡು ಬಂದ್ ಮಾಡ್ತಾರೆ ವೀಕ್ಷಕರೇ. ಅದೇ ರೀತಿ ಮತ್ತು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ರೇಷನ್ ಕಾರ್ಡು ಮತ್ತು ರೇಷನ್ ಕೂಡ ಸಿಗುದಿಲ್ಲ ವೀಕ್ಷಕರೇ. ಇದೇ ತಿಂಗಳು ಲಾಸ್ಟ್ ಡೇಟ್ 31ನೇ ತಾರೀಕು ಆಗಿರ್ತದೆ. ಆದ ಕಾರಣ ಸಂಪೂರ್ಣವಾಗಿ ನೀವು ಒಂದು KYC ಮಾಡಿಸಿದ್ರೆ ನಿಮ್ಮ ರೇಷನ್ ಕಾರ್ಡು ಶೇಪ್ ಆಗಿ ಉಳಿತದೆ ಅನ್ನೋದು ನನ್ನ ಅಭಿಪ್ರಾಯ ವೀಕ್ಷಕರೇ. ಇಲ್ಲವಾದ್ರೆ ಸಂಪೂರ್ಣವಾಗಿ ನಿಮ್ಮ BPL ರೇಷನ್ ಕಾರ್ಡ್ ಬಂದು ಮಾಡ್ತಾರೆ. ಅದೇ ರೀತಿ ಗೃಹಲಕ್ಷ್ಮಿ ಕೂಡ ಬರುವುದಿಲ್ಲ, ಫ್ರೀ ರೇಷನ್ ಕೂಡ ಸಿಗೋದಿಲ್ಲ, ಯಾವುದೇ ಒಂದು ಗೌರ್ಮೆಂಟ್ ಕಡೆ ಬರುವಂತ ಅನುದಾನಗಳನ್ನು ಯಾವುದೇ ಸಿಗುದಿಲ್ಲ ವೀಕ್ಷಕರೇ. ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೂ ಕೂಡ ಒಂದು BPL ರೇಷನ್ ಕಾರ್ಡು ಏನೆಲ್ಲ ರೂಲ್ಸ್ ಬಂದಿದ್ದೇವೆ ಅನ್ನೋದು ತಿಳಿದುಕೊಳ್ಳಿ ವೀಕ್ಷಕ.